ನನ್ನ ಸ್ಟೈಲ್, ನನ್ನ ಆ್ಯಟಿಟ್ಯೂಡ್ ಎರಡೂ ನನ್ನ ಅವಕಾಶದಾಗ ಐತಿ. ಸೊ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದ ಮೈ ಚಾನಲ್. ಮತ್ತೊಂದು ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಈಗ ನೀವೆಲ್ಲರೂ ಪ್ರಿವ್ಯೂವಲ್ಲಿ ವಿಡಿಯೋನ ನೋಡಿದ ರೀತಿ ಯಾವ ಥರ ವಿಡಿಯೋ ಕ್ರಿಯೇಟ್ ಮಾಡೋದಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೀವಿನ್ನೂ ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರೋ ನೋಟಿಫಿಕೇಷನನ್ನು ಆಲ್ಗೆ ಸೆಲೆಕ್ಟ್ ಮಾಡ್ಕೊಂಡ್ರಿ ಅಂದರೆ ನಾನು ಹಾಕೋ ವಿಡಿಯೋಗಳೆಲ್ಲ ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬಂದು ತಲುಪುತ್ತೆ. ಅದಕ್ಕೋಸ್ಕರ ನಿಮಗೆ ಮೊದಲಿಗೆ ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಒಂದು ಬೀಟ್ ಮಾರ್ಕ್, ಒಂದು ಶೇಕ್ ಎಫೆಕ್ಟ್ ಅಂತ ಎರಡು ಅಲೈಟ್ ಮೋಷನ್ ಪ್ರಿಸೆಟ್ಗಳನ್ನು ಕೊಟ್ಟಿರ್ತೇನೆ. ಇವೆರಡು ಪ್ರಿಸೆಟ್ಗಳನ್ನು ನಿಮ್ಮ ಅಲೈಟ್ ಮೋಷನ್ ಆ್ಯಪ್ಗೆ ಇಂಪೋರ್ಟ್ ಮಾಡ್ಕೊಳ್ಳಿ. ಅಲೈಟ್ ಮೋಷನ್ ಆ್ಯಪ್ ಇರಲಿಲ್ಲ ಅಂದರೆ ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಗ್ರೂಪ್ ಮತ್ತು ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಇರುತ್ತೆ, ಹೋಗಿ ಜಾಯ್ನ್ ಆಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಈಗ ಬೀಟ್ ಮಾರ್ಕ್ನ ಓಪನ್ ಮಾಡ್ಕೊಳ್ಳಿ. ಇಂಪೋರ್ಟ್ ಮಾಡ್ಕೊಂಡಿರೋ ಎರಡು ಪ್ರಿಸೆಟಲ್ಲಿ ಬೀಟ್ ಮಾರ್ಕ್ನ ಮೊದಲಿಗೆ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿಕೊಂಡ್ರೆ 0 ಸೆಕೆಂಡ್ನಿಂದ 16 ಸೆಕೆಂಡ್ವರೆಗೂ ಒಂದು ಸಾಂಗು ಮತ್ತು ಡೈಲಾಗ್ ಇರುತ್ತೆ, ಮಿಕ್ಸ್ ಇರುತ್ತೆ. 0ಕ್ಕೆ ಬಂದು ಇಲ್ಲಿ ಪ್ಲಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಮೀಡಿಯಾ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ನಿಮ್ಮದೊಂದು ಫೋಟೋವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. 3 ಡಾಟಿಗೆ ಹೋಗಿ ಫಿಲ್ ಕಂಪೋಸಿಷನ್ ಏರಿಯಾ ಅಂತ ಕೊಡಿ. ಫುಲ್ ಕೊನೆವರೆಗೂ ಇಮೇಜನ್ನು ತೊಗೊಂಡೋಗಿ ಪ್ರತಿ ಬೀಟ್ಗೂ ಕಟ್ ಮಾಡ್ಕೊಳ್ಳಿ. ಈ ಥರ ಎಲ್ಲೂ ಮಿಸ್ ಮಾಡಿದ ಹಾಗೆ ಫುಲ್ ಕೊನೆವರೆಗೂ ಕಟ್ ಮಾಡ್ಕೊತ ಬನ್ನಿ. ಈ ಥರ 16 ಸೆಕೆಂಡ್ವರೆಗೂ ಕಟ್ ಮಾಡಿದಾದಮೇಲೆ 0ಕ್ಕೆ ಬಂದು ಮೊದಲನೇ ಇಮೇಜ್ ಇದೆಯಲ್ಲ, ಇದನ್ನೊಂದನ್ನು ಮಾತ್ರ ಕ್ಲಿಕ್ ಮಾಡಿ ಡಬಲ್ ಪ್ಲಸ್ ಬಾಕ್ಸಿಗೆ ಹೋಗಿ ಡೂಪ್ಲಿಕೇಟ್ ಲೇಯರ್ ಮಾಡ್ಕೊಳ್ಳಿ. 2 ಲೇಯರ್ ಮಾಡ್ಕೊಳ್ಳಿ. 1ನೇ ಲೇಯರ್ ಕ್ಲಿಕ್ ಮಾಡಿಕೊಂಡು 3 ಡಾಟಿಗೆ ಹೋಗಿ ಫಿಟ್ ಕಂಪೋಸಿಷನ್ ಏರಿಯಾ ಮಾಡ್ಕೊಳ್ಳಿ. ಈಗ ಬ್ಯಾಕ್ ಬನ್ನಿ, ಶೇಕ್ ಎಫೆಕ್ಟ್ನ ಓಪನ್ ಮಾಡ್ಕೊಳ್ಳಿ. 2 ಇಮೇಜ್ಗೆ ಎಫೆಕ್ಟ್ ಇರುತ್ತೆ. ಇಲ್ಲಿ ಮೊದಲಿಗೆ ಕೆಳಗಡೆ ಇರುವ ಇಮೇಜ್ ಕ್ಲಿಕ್ ಮಾಡಿಕೊಂಡು ಎಫೆಕ್ಟ್ಸಿಗೆ ಹೋಗಿ 3 ಡಾಟ್ ಮೇಲೆ ಇರುವ ಇಮೇಜಲ್ಲಿರುವ ಎಫೆಕ್ಟ್ನ ಕಾಪಿ ಮಾಡ್ಕೊಳ್ಳಿ. ಅಂದರೆ ಕೆಳಗಡೆ ಇರುವ ಇಮೇಜ್ ಎಫೆಕ್ಟ್ ಕಾಪಿ ಆದಮೇಲೆ ಬ್ಯಾಕ್ ಬನ್ನಿ, ತಿರ್ಗಾ ಬೀಟ್ ಮಾರ್ಕ್ನ ಓಪನ್ ಮಾಡ್ಕೊಳ್ಳಿ. ಇಲ್ಲಿ ಕೂಡ ಕೆಳಗಡೆ ಇರುವ ಇಮೇಜ್ ಕ್ಲಿಕ್ ಮಾಡ್ಕೊಂಡು ಎಫೆಕ್ಟ್ಸಿಗೆ ಹೋಗಿ 3 ಡಾಟ್ ಮೇಲೆ ಪೇಸ್ಟ್ ಎಫೆಕ್ಟ್ಸ್ ಮಾಡ್ಕೊಳ್ಳಿ. ಕೆಳಗಡೆ ಇರುವ ಇಮೇಜಿಗೆ ಎಫೆಕ್ಟ್ ಆ್ಯಡ್ ಆಗುತ್ತೆ. ಅದಾದಮೇಲೆ ಮೇಲ್ಗಡೆ ಇರುವ ಇಮೇಜ್ ಬ್ಯಾಕ್ ಬನ್ನಿ, ಶೇಕ್ ಎಫೆಕ್ಟ್ನ ಓಪನ್ ಮಾಡ್ಕೊಳ್ಳಿ. ಮೇಲ್ಗಡೆ ಇರುವ ಇಮೇಜ್ ಕ್ಲಿಕ್ ಮಾಡ್ಕೊಳ್ಳಿ, ಡಬಲ್ ಪ್ಲಸ್ ಬಾಕ್ಸಿಗೂ ಕಾಪಿ ಲೇಯರ್ ಮಾಡಿಕೊಂಡು ಬ್ಯಾಕ್ ಬನ್ನಿ. ತಿರ್ಗಾ ಬೀಟ್ ಮಾರ್ಕ್ನ ಓಪನ್ ಮಾಡ್ಕೊಳ್ಳಿ. ಮೇಲ್ಗಡೆ ಇರುವ ಲೇಯರ್ ಕ್ಲಿಕ್ ಮಾಡ್ಕೊಳ್ಳಿ, ಡಬಲ್ ಪ್ಲಸ್ ಬಾಕ್ಸಿಗೆ ತಿರ್ಗಾ ಹೋಗಿ ಪೇಸ್ಟ್ ಸ್ಟೈಲ್ ಅನ್ನೋ ಆಪ್ಷನಲ್ಲಿ ಈ ಸೈಡಲ್ಲಿ ಬಂದು ಇಲ್ಲಿ ಕಲರ್ನ ಮಾತ್ರ ಕ್ಯಾನ್ಸಲ್ ಮಾಡ್ಕೊಳ್ಳಿ. ಕ್ಯಾನ್ಸಲ್ ಮಾಡಿಕೊಂಡ್ರೆ ವೈಟ್ ಇರುತ್ತೆ, ಇನ್ನು ಉಳಿದಿದ್ದೆಲ್ಲ ಗ್ರೀನ್ ಇರುತ್ತೆ. ಗ್ರೀನ್ ಇದ್ದರೆ ಅಪ್ಲೈ ಇದೆ ಅಂತ, ಇದು ವೈಟ್ ಇತ್ತಂದರೆ ಕ್ಯಾನ್ಸಲ್ ಆಗಿದೆ ಅಂತ. ಕಲರ್ ಕ್ಯಾನ್ಸಲ್ ಆದಮೇಲೆ ಪೇಸ್ಟ್ ಕೊಡಿ. ನೋಡ್ಕೋಬೋದು, ಈ ರೀತಿ ಬರುತ್ತೆ. ಈ ರೀತಿ ಬಂದಾದಮೇಲೆ ಈ ಇಮೇಜಿಗೆ ಎಫೆಕ್ಟ್ ಇರುತ್ತೆ. ಬ್ಯಾಕ್ ಬನ್ನಿ, ತಿರ್ಗಾ ಶೇಕ್ ಎಫೆಕ್ಟ್ನ ಓಪನ್ ಮಾಡ್ಕೊಳ್ಳಿ. ಸೆಕೆಂಡ್ ಒಂದು ಇಮೇಜ್ ಕ್ಲಿಕ್ ಮಾಡ್ಕೊಳ್ಳಿ, ಎಫೆಕ್ಟ್ಸಿಗೂ ಎಫೆಕ್ಟ್ನ ಕಾಪಿ ಮಾಡ್ಕೊಳ್ಳಿ. ಈ ಇಮೇಜ್ ಆದಮೇಲೆ ಬ್ಯಾಕ್ ಬಂದು ತಿರ್ಗಾ ಬೀಟ್ ಮಾರ್ಕ್ನ ಓಪನ್ ಮಾಡ್ಕೊಳ್ಳಿ. ಇಲ್ಲಿ ನೋಡ್ಕೋಬೋದು, ಮತ್ತೆ ಸೆಕೆಂಡ್ ಒಂದು ಇಮೇಜ್ ಕ್ಲಿಕ್ ಮಾಡ್ಕೊಳ್ಳಿ, ಎಫೆಕ್ಟ್ 3 ಡಾಟ್ ಪೇಸ್ಟ್ ಎಫೆಕ್ಟ್ಸ್. ಈ ಇಮೇಜ್ಗೆ ಎಫೆಕ್ಟ್ನ ಆ್ಯಡ್ ಮಾಡಿದ್ರಲ್ಲ, ಇದೇ ರೀತಿ ಇಲ್ಲಿವರೆಗೂ ಎಲ್ಲ ಇಮೇಜ್ಗೂ ಎಫೆಕ್ಟ್ನ ಪೇಸ್ಟ್ ಮಾಡಿಕೊಂಡು ಮೇಲ್ ಕಾಣೋ ಚೌಕ್ ಬಾಕ್ಸ್ನ ಕ್ಲಿಕ್ ಮಾಡಿಕೊಂಡು ವಿಡಿಯೋ ಸೈಡಲ್ಲಿ ಬಂದು ಇಲ್ಲಿ 1080 ಇಟ್ಕೊಂಡು ಫ್ರೇಮ್ ರೇಟ್ನ ಫುಲ್ ಇಟ್ಕೊಂಡು ಕ್ವಾಲಿಟಿನ ಇಂಕ್ರೀಸ್ ಮಾಡ್ಕೊಂಡು ಎಕ್ಸ್ಪೋರ್ಟ್ ಕೊಟ್ಟರೆ ಅಂದರೆ ಪ್ರಿವ್ಯೂವಲ್ಲಿ ನೋಡಿದ ರೀತಿ ನಿಮಗೆ ವಿಡಿಯೋ ಹೈ ಕ್ಲಾರಿಟಿಯಲ್ಲಿ ಎಕ್ಸ್ಪೋರ್ಟ್ ಆಗಿ ವಿಡಿಯೋ ಸೇವ್ ಆಗುತ್ತೆ. ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮ್ಮೆಲ್ಲರಿಗೂ ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಖಂಡಿತ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ನೆಕ್ಸ್ಟ್ ವಿಡಿಯೋವರೆಗೂ ವೇಟ್ ಮಾಡ್ತಾಯಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗಾಯ್ಸ್.